ಇದೇ ಫೆಬ್ರವರಿ ತಿಂಗಳಲ್ಲಿ ಶಾ ನವಾಜ್ ಅಂತೇಳಿ ಒಬ್ಬ ರೋಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಸೇರ್ಕೊತಾನೆ. ಹೀಗೆ ಸೇರ್ಕೊಂಡವನ್ನ ಅಡ್ಮಿಟ್ ಮಾಡ್ಕೊಂಡು ನಂತರ ಒಳರೋಗಿಯಾಗಿ ಸೇರ್ಕೊಂಡು ನಂತರ ಒಂದು ಆಪರೇಷನ್ ಕೂಡ ಆಗುತ್ತೆ. ಆಪರೇಷನ್ ಆಗಿ ಫೆಬ್ರವರಿಯಿಂದ ಮಾರ್ಚ್ಗೆ ಟೈಮಲ್ಲೂ ಆತನನ್ನು ಡಿಸ್ಚಾರ್ಜ್ ಮಾಡುವಂತಹ ಕೆಲಸಗಳು ಮಾಡ್ತಾರೆ. ಡಿಸ್ಚಾರ್ಜ್ ಆಗಿ ಒಂದು 15-20 ದಿವಸದಲ್ಲೇ ಆತ ಸಾವನ್ನಪ್ತಾನೆ. ಆತನಿಗೆ ಮರ್ಮಾಂಗ ಭಾಗದಲ್ಲಿ ಒಂದು ಚಿಕ್ಕದಾದಂಥ ಗುಳ್ಳೆ ಕಾಣಿಸ್ಕೊಂಡಿರುತ್ತೆ. ಆ ಗುಳ್ಳೆಯ ಸಂಬಂಧಪಟ್ಟ ಹಾಗೆ ಆಪರೇಷನ್ ಆಗಿರುತ್ತೆ. ಅದು ಒಳಗಡೆ ಗ್ಯಾಂಗ್ರೀನ್ ಆಗಿರೋಕ್ಕೋಸ್ಕರ ಅದಕ್ಕೆ ಆಪರೇಷನ್ ಮಾಡಿ ಎಲ್ಲ ರೀತಿಯ ಕ್ಯೂರ್ ಮಾಡುವಂತಹ ಕೆಲಸವನ್ನು ಡಾಕ್ಟರ್ಗಳು ಮಾಡ್ತಾರೆ. ಅದಾದಮೇಲೆ ಮನೆಗೆ ಕರ್ಕೊಂಡೋಗಿ 15 ದಿವಸದಲ್ಲೇ ಸಾವನ್ನಪ್ಪಿದ್ರು ಅಂತ ಗೊತ್ತಾಗ್ತಾ ಇದ್ದಂತೆ ಅವ್ರ ಮನೆಯವರ ವಾದ ಏನಂತ ಹೇಳಿದ್ರೆ, ಡಾಕ್ಟ್ರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ, ಅದಲ್ಲದೆ ಸ್ಟಿಚ್ಚನ್ನು ಹಾಕಿಲ್ಲ. ಆ ಸ್ಟಿಚ್ ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಡೆತ್ ಆಯಿತು ಅನ್ನೋ ಒಂದು ಆರೋಪವನ್ನು ಶಾ ನವಾಜ್ ಅವರ ಮನೆಯವರು ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ, ರಿಯಾಲಿಟಿಗಳನ್ನು ಚೆಕ್ ಮಾಡ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಆ ರಿಯಾಲಿಟಿ ವಿಚಾರಗಳೇನು, ಮೇಲ್ನೋಟಕ್ಕೆ ಆ ಒಂದು ಕಂಡೀಷನ್ ಇರ್ತಕ್ಕಂಥ ಒಬ್ಬ ಪೇಷಂಟ್ ಅದಲ್ಲದೆ ಆ ಒಂದು ಸಿಚುವೇಶನ್ನಲ್ಲಿ ಅಥವಾ ಆ ಥರ ಗ್ಯಾಂಗ್ರೀನ್ ಆದಾಗ ಎಷ್ಟು ಪರ್ಸೆಂಟು ಡೆತ್ ರೇಟ್ ಇರುತ್ತೆ ಅಥವಾ ಇನ್ನೊಂದೇನಿರುತ್ತೆ, ಇನ್ಫೆಕ್ಷನ್ಗಳೇನಿರ್ತವೆ, ಮತ್ತು ಮಲ್ಟಿಪಲ್ ಆರ್ಗನ್ಗಳು ಫೇಲ್ಯೂರ್ ಆಗುವಂತಹ ಸಿಚುವೇಶನ್ಗಳು ಕೂಡ ಇರ್ತವೆ. ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈಗ ಒಂದು ಅಲಿಗೇಷನ್ಗಳು ವಿಕ್ಟೋರಿಯಾದ ಮೇಲೆ ಬಂದು ನೇತಾಡ್ತಾ ಇದೆ. ಶಾ ನವಾಜ್ ವಿಚಾರದಲ್ಲಿ ಅದು ಸಾವು ಹೆಂಗಾಗಿರ್ಬೋದು, ಅಥವಾ ಇನ್ಸಿಡೆಂಟ್ ಏನಾಗಿತ್ತು, ಅಥವಾ ಆ ನಿಜವಾದಂತಹ ಒಂದು ಗ್ಯಾಂಗ್ರೀನ್ ಏನಿದೆ ಆ ಗ್ಯಾಂಗ್ರೀನ್ನಲ್ಲಿ ಆಪರೇಷನ್ ಆದಮೇಲೆ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ಗಳನ್ನು ಮಾಡಿದ್ರು, ಪ್ಲಾಸ್ಟಿಕ್ ಸರ್ಜರಿ ಯಾವ ಟೈಮಲ್ಲಿ ಮಾಡ್ತಾರೆ, ಈ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಏನು ವಿಕ್ಟೋರಿಯಾದ ಮೆಡಿಕಲ್ ಆಫೀಸರ್ ಆಗಿರ್ತಕ್ಕಂಥ, ಸೂಪರ್ಡೆಂಟ್ ಆಗಿರ್ತಕ್ಕಂಥ ಏನು ದೀಪಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್, ಈಗ ಈ ಒಂದು ಅಲಿಗೇಷನ್ಗಳೀಗ ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಶಾ ನವಾಜ್ ಅವರು ಬಂದಾಗ ಯಾವ ರೀತಿಯಾಗಿತ್ತು ಅವರ ಹೆಲ್ತ್ ಕಂಡೀಷನ್? ಮೊದಲಿಗೆ ನಮ್ಮ ಅನುಕಂಪ ಇದ್ದೇ ಇದೆ. ಆ ಬಡ ಕುಟುಂಬ, ಆ ಹೆಂಗಸು, 4 ಚಿಕ್ಕ ಮಕ್ಕಳು, ಆಮೇಲೆ ಶಾ ನವಾಜ್ ಅವ್ರಿಗೆ. ಬಟ್ ಆದರೆ ನಾವು ಹೇಳೋ ಪ್ರಕಾರ ನನಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಈ ಶಾ ನವಾಜ್ ಅವರು 45 ವರ್ಷದವರು. ಅವ್ರಿಗೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಆ್ಯಂಡ್ ವಿತ್ ಫೌರ್ನಿಯರ್ಸ್ ಗ್ಯಾಂಗ್ರೀನ್ ಅಂತ, ಇದು ಒಂದು ಮರ್ಮಾಂಗದ ಅತಿ ಸೀರಿಯಸ್ ಆದ ಇನ್ಫೆಕ್ಷನ್. ಇದು ಮರ್ಮಾಂಗದ ಭಾಗದಲ್ಲಿ ಏನಾಗುತ್ತೆ ಅಂದರೆ ಅದು ದಿನ ರಕ್ತ ಚಲನೆ ಕಡಿಮೆ ಆಗಿ ಇನ್ಫೆಕ್ಷನಿಂದ ಜಾಸ್ತಿ ಆಗಿ ಇದು ಕೊಳಿತಾ ಬರುತ್ತದು. ಸೊ ಅದು ಅರ್ಜೆಂಟಾಗಿ ಅಡ್ಮಿಟ್ ಆಗಿ ಅದನ್ನು ಮಲ್ಟಿಪಲ್ ಡಿಬ್ರೈಡ್ಮೆಂಟ್ಸ್ ಮಾಡಬೇಕು. ಅಂದರೆ ಪ್ರತಿ ದಿನವೂ ಒಂದೊಂದು ಸಲ ಈ ಬೆಡ್ ವಾರ್ಡ್ನಲ್ಲೇ ಮಾಡಬೇಕಾಗುತ್ತೆ. ಅದು ಯಾಕಂದರೆ ಅಷ್ಟು ಸಿವಿಯರ್ ಆಗಿರುತ್ತೆ. ಸೊ ಮಲ್ಟಿಪಲ್ ಡಿಬ್ರೈಡ್ಮೆಂಟ್ಸ್ ಮಾಡಿದ್ದಾರೆ ನಮ್ಮ ಹಾಸ್ಪಿಟಲ್ ಸರ್ಜರಿ ವಿಭಾಗದವರು. 19ನೇ ತಾರೀಕು ಫೆಬ್ರವರಿಲೇ ನಾವು ಅಡ್ಮಿಟ್ ಮಾಡಿದ್ವಿ. ಆಮೇಲೆ 3ನೇ ತಾರೀಕು ಅಷ್ಟೊತ್ತಿಗೆ ಆ ಚರ್ಮ ಎಲ್ಲ ಗಾಯ ಎಲ್ಲ ಸ್ವಲ್ಪ ಕೆಂಪಾಗಿ ಒಂದು ಕಂಟ್ರೋಲಿಗೆ ಬಂದಿರುತ್ತೆ. ಇದು ಶುಗರ್ ಇರೋರಿಗೇ ಜಾಸ್ತಿ ಬರೋದು. ಆಮೇಲೆ ಶುಗರ್ ವಿತ್ ಫೌರ್ನಿಯಸ್ ಗ್ಯಾಂಗ್ರೀನ್ ಈ ತೊಂದರೆ ಬಂದರೆ 100 ಜನಕ್ಕೆ ಬಂದರೆ ಸುಮಾರು 20-60% ತೀವ್ರವಾದ ಕಾಯಿಲೆ, ಆಮೇಲೆ ಸಾವಿನಲ್ಲೂ ಆಗ್ಬೋದು ಅಂತ ನಮ್ಮ ಮೆಡಿಕಲ್ ರೆಕಾರ್ಡ್ಸೇ ಹೇಳುತ್ತೆ. ಸೊ ಇಷ್ಟಿದ್ದು ಅವ್ರಿಗೆ ಶುಗರ್ ಎಲ್ಲ ಕಂಟ್ರೋಲ್ ಬಂದು 3ನೇ ತಾರೀಕು ಮಾರ್ಚ್ ಅಷ್ಟೊತ್ತಿಗೆ ಒಂದು ಕೆಂಪು ರಕ್ತ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಕೆಂಪಾಗಿ ಹೆಲ್ತಿ ಆಗೋ ಥರ ನಮ್ಗೆ ಬಂದಮೇಲೆ ಆಮೇಲೆ ಅವ್ರನ್ನ ಮನೆಗೆ ಕಳಿಸಿದ್ದಾರೆ ಡಾಕ್ಟ್ರು. ಏನಕ್ಕೆ ಮನೆಗೆ ಕಳಿಸ್ತಾರೆ ಅಂದರೆ ಈ ಫಸ್ಟ್ ಸ್ಟೇಜ್ ಸರ್ಜರಿ ಆಮೇಲೆ ಪ್ಲಾಸ್ಟಿಕ್ ಸರ್ಜರಿಗೂ ಮಧ್ಯೆ ಒಂದೊಂದು ಸಲ 4 ವಾರದಿಂದ 6 ವಾರದವರೆಗೂ ಡಿಫ್ರೆನ್ಸ್ ಬರುತ್ತೆ. ಏನಕ್ಕಂದರೆ ಇನ್ಫೆಕ್ಷನ್ ಕಡಿಮೆ ಆದ್ರೇ ಮಾತ್ರ ನಾವು ಸ್ಕಿನ್ನ ಕ್ಲೋಸ್ ಮಾಡಬೇಕು ಅಂತಿಲ್ಲ. ಆಗ ಸ್ಕಿನ್ ಕ್ಲೋಸ್ ಮಾಡಿದ್ರೆ ಮತ್ತೆ ಅದು ಬಿಟ್ಕೊಳ್ಳುತ್ತೆ. ಸೊ ಫ್ಲ್ಯಾಪ್ ಸರ್ಜರಿ ಎಲ್ಲ ಮಾಡುವಾಗ ನಾವು ಅಬ್ಡಮಿನಿಂದಾಗಲಿ ಅಥವಾ ಪಕ್ಕದ ಥೈಸಿಂದಾಗಲಿ ಒಂದು ಫ್ಲ್ಯಾಪ್ ತೊಗೊಂಡು ಕವರ್ ಮಾಡುವಾಗ ದಟ್ ಶುಡ್ ಬಿ ಎ ಡೆಫಿನೆಟಿವ್ ಸರ್ಜರಿ ವಿಚ್ ವಿ ಶುಡ್ ನಾಟ್ ಫೇಲ್. ಯಾಕಂದರೆ ಅದು ಫೇಲ್ ಆದರೆ ಆಮೇಲೆ ಅಷ್ಟು ಭಾಗದಲ್ಲೂ ಅದು ರಾ ಏರಿಯಾ ಆಗಿಬಿಡುತ್ತೆ. ಅದಕ್ಕೆ ರುಟೀನಾಗಿ ನಾವು ಆಗಿನ ಪರಿಣಿತ ನಮ್ಮ ಸರ್ಜರಿ ಪ್ರೊಸೆಸ್ಸು ಡಿಸೈಡ್ ಮಾಡಿಬಿಟ್ಟು ಕಳಿಸಿರ್ಬೋದು. ಹೀಗಾಗಿ ಒಂದು 15 ದಿನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಮೇಲೆ ಇವರು ಮರಣ ಹೊಂದಿದ್ದಾರೆ ಅಂತ ನಮಗೆ ಸುದ್ದಿ, ಇವರು ಕಂಪ್ಲೇಂಟ್ ಕೊಟ್ಟಾಗ ಬಂತು. ಸೊ ಅವರು ಹೋದ್ಮೇಲೆ 15 ದಿನ ಹೋಗಿದ್ದಾರೆ ಅಂದರೆ ನಮ್ಮ ರೆಕಾರ್ಡ್ಸ್ ಪ್ರಕಾರ ನಾವು ಚೆಕ್ ಮಾಡಿದ್ರೆ ಮೋಸ್ಟ್ಲಿ ಅದು ಫಿಟ್ಟಾಗಿ ಇರ್ತಾರೆ, ಸ್ಟೇಬಲ್ ಆಗಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಿರ್ಣಯ ಹೇಳೋದಿಲ್ಲ, ಯಾಕಂದರೆ ವಿಚಾರಣೆ ನಡೀತಾ ಇದೆ. ಸೊ ಹೀಗಿರುವಾಗ ಅವರು ಡ್ರೆಸ್ಸಿಂಗ್ಸ್ ಮಾಡಿಸ್ಕೊಂಡು ಶರ್ಲಿ ಅವರು ಹೇಳಿರೋ ಪ್ರಕಾರ 3-4 ಸಲ ಬಂದ್ವಿ. ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಮುಂದೆ ಹಾಕ್ತಾಯಿದ್ರು, ನಮಗೆ ಸರಿಯಾಗಿ ನೋಡಲಿಲ್ಲ ಅಂತ ಹೇಳಿದ್ರು. ಅವ್ರನ್ನೂ ವಿಚಾರಣೆ ಮಾಡೋದಕ್ಕೆ ನಾನು ಪ್ರಾಥಮಿಕವಾಗಿ ಆ ಪ್ರೊಫೆಸರ್ನ ಕೇಳಿದಾಗ ಅವ್ರು ಹೇಳಿದ್ರು ಇನ್ನೂ ಹೆಲ್ತಿ ಆಗಿರಲಿಲ್ಲ ಆ ಪ್ರೊಸೀಜರ್ಗೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ಅಂದರೆ ಇದು ನಮ್ಮ ವೈದ್ಯಕೀಯವಾಗಿ ಇದು ಕರೆಕ್ಟ್ ಸ್ಟೆಪ್ ಇದು.
ಸೊ ಅದನ್ನು ಮಾಡೋ ಟೈಮಲ್ಲಿ ಇವರು 15 ತಾರೀಕು ಮರಣ ಹೊಂದಿದ್ದಾರೆ. ಬಟ್ ಆ ಮರಣ ಹೊಂದಿದ್ದ ದಿನ ಆಮೇಲೆ ಆವತ್ತಿನ ದಿನ ಏನಾಯಿತು ಅಂತ ನಮಗೆ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಏನು ಬಂದಿಲ್ಲ. ಆಮೇಲೆ 1 ತಿಂಗಳಾದಮೇಲೆ ಇವರು ಪಾಪ ಈ ಮಕ್ಕಳನ್ನ ಕರ್ಕೊಂಬಂದು ನನ್ನ ಆಫೀಸ್ಗೆ ಬಂದುಬಿಟ್ಟು 10ನೇ ತಾರೀಕು 12ನೇ ತಾರೀಕು ಬಂದು ಕಂಪ್ಲೇಂಟ್ ಕೊಟ್ಟರು. ನಾನು ಇದು ಸೆನ್ಸಿಟಿವ್ ಇಶ್ಯೂ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಆಮೇಲೆ ನಮ್ಮಿಂದ ಏನೋ ತಪ್ಪಾಗಿದೆ ಅಂತ ತಿಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರನೇ 3 ಸೀನಿಯರ್ ಸರ್ಜನ್ಸ್ನ ಆಮೇಲೆ HODಗಳನ್ನೇ ಒಂದು ಕಮಿಟಿ ಮಾಡಿದ್ದೀನಿ. ಅದು ವಿಚಾರಣೆ ನಡೀತಾ ಇದೆ. ನಮಗೂ ಇದರದ ತೀಕ್ಷ್ಣತೆ ಗೊತ್ತು, ಆಮೇಲೆ ಸೆನ್ಸಿಟಿವ್ನೆಸ್ ಗೊತ್ತು. ಆದಷ್ಟು ಬೇಗನೆ ಒಂದು 3-4 ದಿನದಲ್ಲೇ ರಿಪೋರ್ಟ್ ಬೇಗ ಕೊಡಿ ಅಂತ ಹೇಳಿದ್ದೀನಿ. ಇನ್ನು ರೋಗಿ ಶಾ ನವಾಜ್ ಅವರ ಪತ್ನಿ ಹೇಳೋ ಪ್ರಕಾರ ಸರಿಯಾದ ರೀತಿಯಲ್ಲಿ ಅವರವರ ವಿಭಾಗದ ನಡುವೆ ಅಂದರೆ ಪ್ಲಾಸ್ಟಿಕ್ ಸರ್ಜನ್ನು ಮತ್ತು ಉಳಿದಿರ್ತಕ್ಕಂಥ ಏನು ಆಪರೇಷನ್ ಮಾಡಿದ್ದಾರೆ ಅವರಿಬ್ಬರ ನಡುವೆನೂ ಕೂಡ ಕೋಆರ್ಡಿನೇಷನ್ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ನಮ್ಗೆ ಹೇಳಲಿಲ್ಲ, ತಿಳಿಸಿಲ್ಲ ಅಂತ ಹೇಳ್ತಾರೆ. ಮತ್ತು ಅದಲ್ಲದೆ ಸ್ಟಿಚ್ ಕೂಡ ಹಾಕಿಲ್ಲ ಅಂತ ಹೇಳ್ತಾರೆ. ಸ್ಟಿಚ್ ಹಾಕುವಂಥ ಕೆಲಸಗಳು ಮಾಡಬೇಕಾಗುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ವೂಂಡ್ಸ್ಗಳಿರ್ತವೆ, ಆ ವೂಂಡ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ, ಅಥವಾ ಇನ್ನೊಂದು ಲೆಕ್ಕಾಚಾರ ಇರುತ್ತೆ, ಅಥವಾ ಮೆಡಿಕಲ್ ವಿಚಾರ ಸಂಬಂಧಪಟ್ಟ ಹಾಗೆ ಮಾಮೂಲಿ ಜನರಿಗೆ ಗೊತ್ತಿರಲ್ಲ. ಡಾಕ್ಟರ್ ಹತ್ರನೇ ಕೇಳಬೇಕಾಗುತ್ತೆ. ಅಥವಾ ಈ ಗ್ಯಾಂಗ್ರೀನ್ ಆದಾಗ ಆ ಗ್ಯಾಂಗ್ರೀನ್ ಒಣಗಬೇಕು, ಅಥವಾ ಆಪರೇಷನ್ ಆದ ಮೇಲೆ ಅದು ಒಣಗಬೇಕು ಅಂತ ಇರುತ್ತೆ. ಹಂಗಿದ್ದ ಮೇಲೆ ಅದನ್ನು ಸ್ಟಿಚ್ ಹಾಕುವಂಥ ಅವಶ್ಯಕತೆ ಇದೆಯಾ? ಅದೇ ನಾನೀಗ ಮುಂಚೆನೇ ಹೇಳಿರೋ ಪ್ರಕಾರ ಇದನ್ನು ಆವತ್ತು 3ನೇ ತಾರೀಕು ಅವ್ರ ಎಕ್ಸಾಂಪಲ್ 3ನೇ ತಾರೀಕೆ ನಾವು ಸ್ಟಿಚ್ ಹಾಕಿ ಮನೆಗೆ ಕಳಿಸಿದ್ರೆ ಅದು ವಾಸಿ ಆಗ್ತಿರಲಿಲ್ಲ. ನಮ್ಮ ವೈದ್ಯಕೀಯ ದಾಖಲೆಗಳ ಪ್ರಕಾರ, ರೆಕಾರ್ಡ್ಸ್ ಪ್ರಕಾರ, ಆ ಕಾಯಿಲೆ ಲಕ್ಷಣದ ಪ್ರಕಾರ. ಆದ್ದರಿಂದ ಈ ಪರ್ಟಿಕ್ಯುಲರ್ ಸ್ಟೇಜ್ ಟ್ರೀಟ್ಮೆಂಟೇ ಆ ತೊಂದರೆಗೆ ಸರಿ ಅಂತ ನಮ್ಮ ವೈದ್ಯಕೀಯ ವಿಜ್ಞಾನನೂ ಹೇಳುತ್ತೆ. ಅದನ್ನು ನಮ್ಮ ವಿಚಾರಣೆ ಟೈಮಲ್ಲಿ ನಮಗೆ ಬರುತ್ತೆ. ನಮ್ಮ ವೈದ್ಯರಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಖಂಡಿತವಾಗಿ ಅದನ್ನು ಏನು ನಿಯಮ ಇರುತ್ತೋ ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ. ಇನ್ನೊಂದು ಸಮನ್ವಯತೆ ಕೊರತೆ ಅಂತ ಅದೊಂದು ಅವ್ರ ಕನ್ಸರ್ನ್ ಇದೆ. ಬಟ್ ಅದನ್ನು ಏನಾಗುತ್ತೆ ಅಂದರೆ ನಮ್ಮ ಪೇಷಂಟ್ ಬರೋರೆಲ್ಲ ಬಡವರು ಇರ್ತಾರೆ, ಆಮೇಲೆ ಅನಕ್ಷರಸ್ಥರಿರ್ತಾರೆ, ಆಮೇಲೆ ಪಾಪ ಅವ್ರು ಆ್ಯಕ್ಚುಲಿ ಇನ್ನೋಸೆಂಟ್ ಇರ್ತಾರೆ. ಸೊ ಕೆಲವು ಸಲ ನಾವು ಹೇಳಿರ್ತೀವಿ, ಅದು ಹೇಳಿರೋರಿಗೆ ಅವ್ರಿಗೆ ಅರ್ಥ ಆಗಿರೋದಿಲ್ಲ. ಸೊ ಇಲ್ಲಿ ಸಮನ್ವಯದ ಕೊರತೆ ನಮ್ಮ ಡಾಕ್ಟ್ರುಗಳಲ್ಲಿ ಮೋಸ್ಟ್ಲಿ ಇರೋದಿಲ್ಲ. ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ರೆಕಾರ್ಡ್ಸ್. ಕೇಶೀಟಲ್ಲಿ ಬರೆದಿರ್ತಾರೆ, ರೆಕಾರ್ಡ್ಸ್ ಮಾಡಿರ್ತಾರೆ. ಇಲ್ಲೂ ಅಷ್ಟೇ ಡಿಸ್ಚಾರ್ಜ್ ಸಮರಲ್ಲಿ ಬರೆದಿರ್ತಾರೆ, ಇವತ್ತಿನ ದಿನ ಡಿಸ್ಚಾರ್ಜ್ ಮಾಡಿದ್ಮೇಲೆ ಇಷ್ಟು ದಿನಕ್ಕೆ ಬನ್ನಿ, ಮತ್ತು ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ, ಪ್ಲಾಸ್ಟಿಕ್ ಸರ್ಜರಿಗೆ ಹೋಗಿ ಅಂತೆಲ್ಲ ಇದ್ದೇ ಇರುತ್ತೆ. ನೋಡೋಣ ಅದರಲ್ಲಿ ಏನಾದ್ರು ಕೊರತೆ ಇಲ್ಲ, ಏನಾದ್ರು ಡಿಫೆಕ್ಟ್ ಕಂಡಿದ್ರೆ ಕ್ರಮ ತಗೊಳ್ಳೋಣ. ಬಟ್ ನನ್ನ ಮಟ್ಟಿಗೆ ಈಗ ನಾನು ಬರೀ ವಿಚಾರಿಸಿ ಓರಲಿ ಕೇಳಿರೋದ್ರ ಪ್ರಕಾರ ಏನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಲೆಟ್ ಅಸ್ ನಾಟ್ ಕನ್ಸಿಡರ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಟ್ರೂ ಅಟ್ ದಿಸ್ ಸ್ಟೇಜ್. ವಿಚಾರಣೆ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಈಗ 15 ದಿವಸದ ಅಂದರೆ ಇಲ್ಲೆಲ್ಲ ಸರಿಯಾದ ರೀತಿಯಲ್ಲಿ ಆಪರೇಷನ್ ಆದಮೇಲೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಇದು ಗುಣ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೂ ಕೂಡ ಬಂದಾಗ ಅವ್ರನ್ನ ಕಳಿಸುವಂಥ ಕೆಲಸಗಳು ಮಾಡಿದ್ರಿ. ನಂತರದಲ್ಲಿ ಯಾವ ರೀತಿಯಾಗಿ ಸಮಸ್ಯೆಯಾಗಿ ಡೆತ್ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ವಿವರಗಳು ಏನಾದ್ರು ನಿಮಗೆ ಬಂತಾ, ಅದು ಹೇಗೆ? ಇಲ್ಲಿ ಅವ್ರು 3ನೇ ತಾರೀಕು ಹೋದ್ಮೇಲೆ 15ನೇ ತಾರೀಕು ಮರಣ ಹೊಂದಿದ್ರು ಶಾ ನವಾಜ್ ಅವರು ಅಂತ ಅವರ ವೈಫ್ ಕಡೆಯವರು ಹೇಳಿದ್ದಾರೆ. ಆವತ್ತಿನ ದಿನ ಏನಾಯಿತು, ಯಾವ ರೀತಿಯಿಂದ ಸತ್ತರು, ಶುಗರ್ ಅನ್ಕಂಟ್ರೋಲ್ಡ್ ಆಗಿ ಸತ್ರ, ಇಲ್ಲ ಕಂಟ್ರೋಲ್ ಶುಗರ್ ಇಲ್ಲಾಂದರೆ ಹೈಪೋಗ್ಲೈಸೆಮಿಯಾ ಅಂದರೆ ಸಕ್ಕರೆ ಪ್ರಮಾಣ ಸಡನ್ನಾಗಿ ಕಡಿಮೆ ಆಗಿ ಅದರಿಂದ ಸತ್ರ, ಇಲ್ಲ ಅವರು ಇನ್ಸುಲಿನ್ ತೊಗೊಳ್ದೇನೋ ಇಲ್ಲ ಅದರಿಂದ ಸತ್ರ, ಆ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರ ಆ ದಿನದ ಮಟ್ಟಿಗೆ. ಆಮೇಲೆ ದಟ್ ಇವೆಂಟ್ಸ್ ವಾಟ್ ಹ್ಯಾಪನ್ಡ್ ಆನ್ ದಟ್ ಡೇ ಅದನ್ನು ನಮಗೆ ಗೊತ್ತಿಲ್ಲ. ಅದನ್ನು ನಾವು ಪೇಷಂಟ್ ಕಡೆಯವ್ರನ್ನ ಕರೆದು ಕೇಳ್ತೀವಿ. ಆವತ್ತಿಂದೇನೋ ಯಾವುದಾದ್ರು ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಇಲ್ಲ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರೆ ಆ ದಾಖಲೆಗಳನ್ನ ನೋಡಿ ಪರಿಶೀಲಿಸಿ ಆಮೇಲೆ ಆವತ್ತಿನ ದಿನದ ಸಾವಿಗೆ ಕಾರಣ ಏನು ಅಂತ ನಮ್ಗೆ ಆವಾಗ ಗೊತ್ತಾಗ್ಬೋದು. ಆ ಡೀಟೇಲ್ಸ್ ನಮ್ಮ ಹತ್ರ ಎಲ್ಲ ಅದು ಕರೆದಿದ್ವಿ ಆ ಪೇಷಂಟ್ ಕಡೆಯವ್ರನ್ನ. ಅವ್ರು ಬಂದು ಅವ್ರ ಹೇಳಿಕೆ ಕೊಟ್ಟಾಗ ಗೊತ್ತಾಗುತ್ತೆ. ಇದು ಮಾರಣಾಂತಿಕವಾಗಿ ಕಾಯಿಲೆಗಳು ಕೆಲವೆಲ್ಲ ಇರ್ತವೆ. ಇಂತಹ ಒಂದು ಗ್ಯಾಂಗ್ರೀನ್ ಆದಾಗ ಎಷ್ಟು ಪ್ರಮಾಣದಲ್ಲಿ ಆ ರೋಗಿಯಲ್ಲಿ ವೇರಿಯೇಷನ್ಗಳಾಗಿ ಅಥವಾ ಪ್ರಾಣಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳಿರ್ತವೆ? ನಾನು ಮೊದಲೇ ಹೇಳಿರೋಂಗೆ ಫೌರ್ನಿಯಸ್ ಗ್ಯಾಂಗ್ರೀನ್, ಅನ್ಕಂಟ್ರೋಲ್ ಡಯಾಬಿಟಿಸ್, ಇದರಲ್ಲಿ ಆಲ್ಮೋಸ್ಟ್ 30-60% ಮಾರ್ಟಾಲಿಟಿ ಅಂತ ನಮ್ಮ ಎಷ್ಟೊಂದು ಪೇಪರ್ಸ್ ಹೇಳ್ತವೆ. ಸೊ ಹಂಗೆ ಅಂದ್ಕೊಂಡು ನಮ್ಮ ಆಸ್ಪತ್ರೆಯಲ್ಲಿ ಈ ಫೌರ್ನಿಯಸ್ ಗ್ಯಾಂಗ್ರೀನ್ ಟ್ರೀಟ್ಮೆಂಟ್ ಕೊಟ್ಟೇ ಇಲ್ಲ ಅಂತೇನಿಲ್ಲ. ನಮ್ಮ ಹಾಸ್ಪಿಟ್ಲು ಈ ಫೌರ್ನಿಯಸ್ ಗ್ಯಾಂಗ್ರೀನ್ ತುಂಬ ಕಾಮನ್ ಇದು. ಸೊ ಇದು ಬರ್ತಾರೆ, ಎಷ್ಟೊಂದು ಕೇಸು ಟ್ರೀಟ್ಮೆಂಟ್ ತೊಗೊಂಡೋಗಿರ್ತಾರೆ, ಆ್ಯಂಡ್ ಎಷ್ಟೊಂದು ಕೇಸಸ್ಸು ಟ್ರೀಟ್ಮೆಂಟ್ಗೆ ಸ್ಪಂದಿಸಿಲ್ಲ ಅನ್ನೋದು ಮಾತ್ರಕ್ಕೆ ನಮ್ಮ ವೈದ್ಯರ ನಿರ್ಲಕ್ಷ್ಯತೆ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ, ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ. ಬಟ್ ಎನಿವೇ ಅವರ ಆರೋಪ ಬಂದಿರೋದು ಕರೆಕ್ಟು, ಅದನ್ನು ನಾವು ಗೌರವಿಸ್ತೀವಿ. ಅದು ಏನಾಗಿದೆ ಅಂತ ಕೂಲಂಕುಷವಾಗಿ ಪರಿಶೀಲಿಸ್ತೀವಿ. ಈಗ ಮೆಡಿಕಲ್ ಸೂಪರ್ಡೆಂಟು ದೀಪಕ್ ಅವರು ಹೇಳಿರೋ ಪ್ರಕಾರ
ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ. ಈಗ ಅಲ್ಲಿ HODಗಳು ಯಾರಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮನ್ವಯದ ಕೊರತೆ ಏನಾದ್ರು ಇತ್ತಾ, ಅಥವಾ ಸರ್ಜನ್ಗಳ ವಿಚಾರದಲ್ಲಿ ಅವರವ್ರ ನಡುವೆ ಏನಾದ್ರು ಸಂಬಂಧಗಳು ಹಳಸಿತ್ತಾ, ಅಥವಾ ಇನ್ನೊಂದು ಯಾವ್ದಾದ್ರು ರೀತಿಯಲ್ಲಿ ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನು ನಡೆಸ್ತೀವಿ. ಅದಲ್ಲದೆ ಬೇರೆ ರೀತಿಯಲ್ಲಿ ಅಂದರೆ ಅವರಿಗೆ ಆಗಿರ್ತಕ್ಕಂಥ ಮೇಜರ್ ಸಿವಿಯರ್ ಆಗಿರ್ತಕ್ಕಂಥ ಒಂದು ಆಪರೇಷನ್ ಅಥವಾ ಒಳಗಡೆ ವೂಂಡ್ಸ್ ಏನು ಗಾಯಗಳೇನಿದ್ದಾವೆ ಆ ಗಾಯಗಳು ಒಣಗಬೇಕಿತ್ತು. ಅದಲ್ಲದೆ ಸಕ್ಕರೆ ಪ್ರಮಾಣವೂ ಕೂಡ ಅತಿ ಹೆಚ್ಚಾಗಿತ್ತು. ಆ ಕಾರಣಕ್ಕೋಸ್ಕರ ಆ ಒಂದು ಪ್ರಮಾಣ ಕಮ್ಮಿ ಆದಮೇಲೆ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗತ್ತೆ. ಇಂತಹ ಒಂದು ಸಿಚುವೇಶನ್ನಲ್ಲಿ ಯಾವುದಾದ್ರು ಈಗ ಸಕ್ಕರೆ ಪ್ರಮಾಣ ಏರಿಕೆ ಆಗಿಯೋ ಅಥವಾ ಕಡಿಮೆ ಆಗಿಯೋ ಸಾವನ್ನಪ್ಪುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅದಲ್ಲದೆ ಇನ್ನು ಬೇರೆ ಬೇರೆ ಇನ್ಫೆಕ್ಷನ್ಗಳಾಗಿ ಮಲ್ಟಿಪಲ್ ಆರ್ಗನ್ಸ್ಗಳು ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಇದರಲ್ಲಿ 30-50% ಕೂಡ ಸಾವು ಸಂಭವಿಸಲೂಬಹುದು. ಆ ಕಾರಣಕ್ಕೋಸ್ಕರ ಇದಕ್ಕೆ ಎಲ್ಲದಕ್ಕೂ ಕೂಡ ಈ ವಿಚಾರಣೆಯನ್ನು ಮಾಡೋದಕ್ಕೆ ಈಗ ಒಂದು ಟೀಮನ್ನು ಬಿಟ್ಟಿದ್ದಾರೆ. ಅದು ಯಾವ ರೀತಿಯಾಗಿ ವರದಿಯನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ದೀಪಕ್ ಅವರು ಹೇಳೋ ಪ್ರಕಾರ ಇಲ್ಲಿ ಒಂದು ಮೇಲ್ನೋಟಕ್ಕೆ ನೋಡೋದಾದರೆ ಸಿವಿಯರ್ ಆಗಿರ್ತಕ್ಕಂಥ ಗ್ಯಾಂಗ್ರೀನ್ ಆಗಿತ್ತು. ಆ ಗ್ಯಾಂಗ್ರೀನ್ ಸಂಬಂಧಪಟ್ಟ ಹಾಗೆ ಯಾವುದೇ ಸ್ಟಿಚಸ್ ಹಾಕುವಂತಹ ಸಾಧ್ಯತೆಗಳಿರಲಿಲ್ಲ. ಅದು ವೂಂಡ್ ಅಂದರೆ ಏನು ಗಾಯ ಏನಿದೆ ಅದು ಗುಣ ಆದ ಮೇಲೆ ಅದನ್ನು ನೇರವಾಗಿ ಬೇಕಾದರೆ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಮುಂದಿನ ಏನಾದ್ರು ರೀತಿಯಲ್ಲಿ ಅದನ್ನು ಮುಂದುವರಿಸ್ಬೋದಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಏನು ಸಮಸ್ಯೆಗಳಿರೋದ್ರಿಂದ ಇದು ಅದಕ್ಕೋಸ್ಕರ OPD ಔಟ್ ಪೇಷಂಟ್ ಅಂತ ಹೊರರೋಗಿಗಳಾಗಿ ನೋಡುವಂಥದ್ದು ಮತ್ತು ಡ್ರೆಸ್ಸಿಂಗ್ ಹಾಕೋದಕ್ಕೆ 2 ದಿವಸ ಆದಮೇಲೋ ಅಥವಾ 3 ದಿವಸ ಆದಮೇಲೋ ಕರೆಸ್ಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು. ಆದರೆ ಅದು ಯಾವ ಒಂದು ಕಾರಣಕ್ಕೋಸ್ಕರ ಡೆತ್ ಆಯಿತು, ಮನೆಗೆ ಹೋದ ಒಂದು 15 ದಿವಸದಲ್ಲೇ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಅವ್ರ ಮನೆಯವರನ್ನ ವಿಚಾರಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ಉಳಿದಂತೆ ಈಗ ಯಾರ್ಯಾರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನೂ ಕರೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು HODಗಳು ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಯಾವ ರೀತಿಯ ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಿವ್ ಜೊತೆ ದತ್ತರಾಜ್ ಪಡುಕೋಣೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.